ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ಪೀಡಿ ಅಪ್ಡೇಟ್ಸ್ ಕನ್ನಡ. ಸ್ನೇಹಿತರೆ, ಇವತ್ತೊಂದು ಗೃಹಲಕ್ಷ್ಮಿಯ ಅಪ್ಡೇಟ್ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡೋದಕ್ಕೆ ನಾನು ಬಂದಿದ್ದೀನಿ. ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ 10ನೇ ಕಂತಿನ ಹಣವನ್ನು ಅಂದರೆ 2ನೇ ತಾರೀಕು 5ನೇ ತಿಂಗಳು 2024ರಂದು 10:30ಕ್ಕೆ ಈ 14 ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿಯ ಯೋಜನೆಯ ಫಲಾನುಭವಿಗಳಿಗೆ 10ನೇ ಕಂತಿನ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಒಂದು 14 ಜಿಲ್ಲೆಗಳು ಯಾವುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ಪೂರ್ವಕವಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಇವಾಗಲೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಯಾಕಂದರೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರಿಂದ ಈ ಒಂದು ಯೋಜನೆಯ ಎಲ್ಲ ಥರದ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾನೆ. ಇದರಿಂದ ನಿಮಗೂ ಕೂಡ ಮಾಹಿತಿ ಬೇಗ ತಿಳಿಯುತ್ತೆ ಅಂತ ಹೇಳ್ತಾ ವಿಡಿಯೋಗೆ ನೀವು ಕಮೆಂಟ್ನ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ವೀಕ್ಷಕರೇ. ಹೌದು ಸ್ನೇಹಿತರೆ, ಖಂಡಿತ ಈ ಒಂದು ಡೌಟ್ ನಿಮಗೆ ಬಂದಿರುತ್ತೆ. ಯಾಕಂತ ಅಂದರೆ 9ನೇ ಕಂತಿನ ಹಣ ಬೇಗ ಬಿಡ್ತಾ ಇದ್ದಾರೆ, 10ನೇ ಕಂತಿನ ಹಣನೂ ಕೂಡ ಬೇಗ ಬಿಡ್ತಾ ಇದ್ದಾರೆ. ಇಷ್ಟು ಬೇಗ ಯಾಕೆ ಬಿಡ್ತಾ ಇದ್ದಾರೆ ಅಂತ ನಿಮಗೆ ಡೌಟ್ ಇಲ್ಲಿ ಬಂದಿರಬಹುದು. ಚುನಾವಣೆಯ ಸಂಬಂಧ, ಈಗ ಎಲ್ಲ ಕಡೆ ಚುನಾವಣೆ ನಡೀತಾ ಇದೆ, ನಿಮಗೆ ಗೊತ್ತಿರ್ಬೋದು. ಅದರ ಸಂಬಂಧವಾಗಿ ಬೇಗನೆ ಹಣವನ್ನು ನಿಮ್ಮ ಖಾತೆಗಳಿಗೆ ಅಂದರೆ ಗೃಹಲಕ್ಷ್ಮಿಯ ಫಲಾನುಭವಿಗಳ ಖಾತೆಗಳಿಗೆ ತಲುಪಿಸ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲವಾಗೋದಕ್ಕೆ ಬೇಗನೆ 10ನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿಯ ಎಲ್ಲ ಫಲಾನುಭವಿಗಳಿಗೆ ಕೂಡ ಜನರ ಖಾತೆಗೆ ಈಗ ಬಿಡ್ತಾ ಇದ್ದಾರೆ. ಅದೇ ಥರ ಈಗ ಯಾವ 14 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಹಣ ಬರ್ತಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಉಡುಪಿಯ ಜಿಲ್ಲೆಗೆ ಬರ್ತಾ ಇದೆ. ಮೊದಲನೇದಾಗಿ ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಹಾಗೆ ಮತ್ತು ಇಲ್ಲಿ ಕೋಲಾರ. ಈ ಒಂದು 14 ಜಿಲ್ಲೆಗಳು ನೀವೇನು ಕೇಳಿದ್ದೀರಾ, ಈ ಒಂದು 14 ಜಿಲ್ಲೆಗಳಿಗೆ ನಾಳೆ ಅಂದರೆ ಸ್ನೇಹಿತರೆ 2/5/2024ರಂದು ಈ ತಾರೀಕಿನಲ್ಲಿ 10:30 ಗಂಟೆಗೆ ಗೃಹಲಕ್ಷ್ಮಿಯ ಎಲ್ಲ ಫಲಾನುಭವಿಗಳಿಗೆ ಖಾತೆಗೆ ಹಣ ಜಮಾ ಆಗುತ್ತಾ ಇದೆ. 10:30ಕ್ಕೆ ನಿಮಗೆ ಜಮಾ ಆಗಿಲ್ಲ ಅಂತ ಅಂದರೆ ನೀವು ಗೃಹಲಕ್ಷ್ಮಿಯ ಫಲಾನುಭವಿಗಳು ತಮ್ಮ ಖಾತೆಯನ್ನು ಚೆಕ್ ಮಾಡ್ಕೋಬೇಕು. ಹಾಗಾದರೆ ಒಂದು ವೇಳೆ ನಿಮಗೆ ಹಣ ಬಂದು ತಲುಪಿಲ್ಲ ಅಂತ ಅಂದರೆ 10:30ಕ್ಕೆ ನಿಮ್ಮ ಖಾತೆಗೆ ಹಣಗಳು ಬಂದು ತಲುಪಿರ್ತವೆ. ಆದರೆ ನಿಮಗೆ 10:30ಕ್ಕೆ ತಲುಪಲಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ಜಮಾ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ಡೇವರೆಗೂ ನೀವು ಕಾದು ಮತ್ತೆ ನಿಮ್ಮ ಅಕೌಂಟ್ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗಿರುತ್ತೆ. ಆಗ ನಿಮಗೆ ಜಮಾ ಆಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇದೇ ಥರವಾದ ಗೃಹಲಕ್ಷ್ಮಿ ಯೋಜನೆಗಾಗಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಥರದ ಅಪ್ಡೇಟ್ಸ್ ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮಿಸ್ ಮಾಡ್ಕೋತೀರಾ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಹಲವಾರು ಯೋಜನೆಗಳ ಮಾಹಿತಿ ನಿಮಗೆ ಕೊಡ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಸ್ಪೀಡಿ ಅಪ್ಡೇಟ್ಸ್ ಕನ್ನಡ, ಈ ಒಂದು ಚಾನಲ್ನ ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಯಾವುದೇ ಥರದ ನಾನು ಬಿಟ್ಟಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗನೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಮಾಡುವ ಮುಖಾಂತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ.